ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಅಡುಗೆಗೆ ಯಾವ ಎಣ್ಣೆ ಬಳಸುವುದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ? ಮತ್ತು ಭಾರತೀಯ ಅಡುಗೆಗೆ 11 ತರಹದ ಎಣ್ಣೆಗಳನ್ನು ಉಪಯೋಗಿಸುತ್ತಾರೆ. ಒಂದು, ತುಪ್ಪ. ಜೀರ್ಣಶಕ್ತಿಗೆ, ಮೂಳೆಗಳಿಗೆ, ನೆನಪಿನ ಶಕ್ತಿಗೆ ಒಳ್ಳೆಯದು. ಎರಡನೆಯದು, ಸಾಸಿವೆ ಎಣ್ಣೆ. ಜೀರ್ಣಶಕ್ತಿಗೆ, ಚರ್ಮಕ್ಕೆ, ರೋಗ ನಿರೋಧಕ ಒಳ್ಳೆಯದು. ಕೆಮ್ಮು, ನೆಗಡಿ, ಚರ್ಮದ ಕಾಯಿಲೆಗೆ ಒಳ್ಳೆಯದು. ಇನ್ನು ಮೂರನೆಯದು, ಸೂರ್ಯಕಾಂತಿ ಎಣ್ಣೆ. ವಿಟಮಿನ್ ಇ ದೊರೆಯುತ್ತದೆ. ಹೃದಯಕ್ಕೆ, ಕ್ಯಾನ್ಸರ್ ರೋಗಿಗಳಿಗೆ, ರೋಗ ನಿರೋಧಕ ನರಮಂಡಲಕ್ಕೆ ಒಳ್ಳೆಯದು. ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ. ಇನ್ನು ಐದನೆಯದು, ಸೋಯಾ ಎಣ್ಣೆ. ಹೃದಯಕ್ಕೆ ಒಳ್ಳೆಯದು. 6, ಕಡಲೆ ಬೀಜದ ಎಣ್ಣೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ, ಚರ್ಮಕ್ಕೆ ಒಳ್ಳೆಯದು. 7, ಪಾಮ್ ಎಣ್ಣೆ. ಕ್ಯಾನ್ಸರ್ ರೋಗಿಗಳಿಗೆ, ಕೀಲು ನೋವಿಗೆ, ಅಲ್ಝೈಮರ್ ಮತ್ತು ಪಾರ್ಕಿನ್ಸನ್ಸ್ ಕಾಯಿಲೆಗೆ ಒಳ್ಳೆಯದು. ಇನ್ನು ಅಕ್ಕಿ ತೌಡಿನ ಎಣ್ಣೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ. ಅಗಸೆ ಬೀಜದ ಎಣ್ಣೆ ಕರುಳಿಗೆ, ರೋಗಗಳಿಗೆ ಒಳ್ಳೆಯದು. ಎಳ್ಳೆಣ್ಣೆ. ಸಕ್ಕರೆ ರೋಗಕ್ಕೆ, ಹಲ್ಲುಗಳಿಗೆ ಒಳ್ಳೆಯದು. ಆಲಿವ್ ಎಣ್ಣೆ. ಹೃದಯಕ್ಕೆ, ಕೀಲು ನೋವಿಗೆ, ಅಲ್ಝೈಮರ್ ಮತ್ತು ಪಾರ್ಕಿನ್ಸನ್ ಕಾಯಿಲೆಗೆ ಒಳ್ಳೆಯದು. ಕನೋಲಾ ಎಣ್ಣೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ. ಹೃದಯಕ್ಕೆ, ರಕ್ತದೊತ್ತಡಕ್ಕೆ ಒಳ್ಳೆಯದು. ಇವಲ್ಲದೆ ಬಾದಾಮಿ ಎಣ್ಣೆ. ಹೃದಯಕ್ಕೆ, ರಕ್ತದೊತ್ತಡಕ್ಕೆ, ಕರುಳಿಗೆ ಒಳ್ಳೆಯದು. ಗೋಡಂಬಿ ಎಣ್ಣೆ. ರೋಗ ನಿರೋಧಕ ಶಕ್ತಿಗೆ, ದೃಷ್ಟಿಗೆ ಒಳ್ಳೆಯದು. ಇನ್ನು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆಯ ಸಂಕ್ಷಿಪ್ತ ಇತಿಹಾಸ ಇಲ್ಲಿದೆ ನೋಡಿ. ಪ್ರಾಚೀನ ಕಾಲದಿಂದಲೂ ಜನರು ಕೊಬ್ಬರಿ ಎಣ್ಣೆಯನ್ನು ಅವರು ತಯಾರಿಸುವ ಅಡುಗೆಗಳಲ್ಲಿ ಮತ್ತು ಇದನ್ನು ಗುಣಪಡಿಸುವ ಗುಣಲಕ್ಷಣಗಳಿಗಾಗಿ ಬಳಸುತ್ತಿದ್ದಾರೆ. ಪಶ್ಚಿಮ ಆಫ್ರಿಕಾದಲ್ಲಿ ತೈಲವನ್ನು ಹೊರತೆಗೆಯಲು ಕೊಬ್ಬರಿ ಎಣ್ಣೆಯನ್ನು ಪುಡಿ ಮಾಡುವ ಮತ್ತು ಒತ್ತುವ ಮೂಲಕ ಇದನ್ನು ಸಾಂಪ್ರದಾಯಿಕವಾಗಿ ತಯಾರಿಸಲಾಗುತ್ತದೆ. ಮೈಕ್ರೋ ಮತ್ತು ಪಾಲಿನೇಷ್ಯಾ ಸೇರಿದಂತೆ ಅನೇಕ ದಕ್ಷಿಣ ಅಮೆರಿಕಾ, ಮಧ್ಯ ಅಮೆರಿಕಾ ಮತ್ತು ಭಾರತ ಖಂಡದಲ್ಲಿ ಇದರ ಬಳಕೆಯು ಹೆಚ್ಚಾಗಿದೆ ಎಂದು ಹೇಳಬಹುದು. ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ಹೇಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.